ನಮ್ಮ ಪಣಂಬೂರು ಘಟಕಾಧಿಕಾರಿಯ ನಿವೃತ್ತಿಯ ಈ ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮದ ಮೊದಲ ಅಂಗವಾಗಿ ಪ್ರಾರ್ಥನೆ ಸನತ್ ಕುಮಾರ್ ಆಳ್ವ ಇದನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ವಂದೇ ವಿಜಯಧರಂ ಹರಿ. ಬಂದಂತಹ ನಮ್ಮ ನೆಚ್ಚಿನ ಜಿಲ್ಲಾ ಸಮಾದೇಶರಾದ ಶ್ರೀಮಾನ್ ಡಾಕ್ಟರ್ ಮುರಳಿ ಮೋಹನ್ ಚೂಂತರ್ ಸರ್ ಅವರಿಗೆ ನಾನು ಎಲ್ಲರ ಪರವಾಗಿ ಅವರನ್ನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇನ್ನೊಬ್ಬರು ಕೂಡ ಇದ್ದಾರೆ, ಆತ್ಮೀಯರು, ಪ್ರಿಯರು, ನಮ್ಮ ಡೆಪ್ಯೂಟಿ ಕಮಾಂಡೆಂಟ್ ಶ್ರೀಮಾನ್ ಶ್ರೀ ರಮೇಶ್ ಸರ್ ಅವರು ಕೂಡ, ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ಭಾಷಣ ನಮ್ಮ ನೆಚ್ಚಿನ ಡಿಪ್ಟಿ ಕಮಾಂಡೆಂಟ್ ಶ್ರೀಮಾನ್ ಶ್ರೀ ರಮೇಶ್ ಸರ್ ಅವರಿಂದ. ಚೂಂತರವರೇ ಹಾಗೂ ನಮ್ಮ ಕಚೇರಿಯ ಅಧೀಕ್ಷಕರಾಗಿರುವಂಥ ರತ್ನಾಕರ್ ಅವರೇ, ಕಚೇರಿಯ ಪ್ರತಾಪದ ಸಹಾಯಕರಾಗಿರುವಂಥ ಅನಿತಾ ಅವರೇ, ಹಾಗೂ ಇವತ್ತು ಇರುವಂಥ ಅಧಿಕಾರಿಯಾಗಿರುವಂಥ ನಮ್ಮ ಹರೀಶ್ ಆಚಾರ್ಯ ಅವರೇ, ಹಾಗೂ ಪ್ರಬಲ ಘಟಕಾಧಿಕಾರಿ ವಹಿಸಿಕೊಂಡಿರುವಂಥ ಶಿವಪ್ಪ ಅವರೇ, ಹಾಗೂ ಸುರೇಶ್ ಶೆಟ್ಟರ್ ಅವರು, ಹಾಗೂ ಎದುರುಗಡೆ ಇರುವಂಥ ಎಲ್ಲ ಗ್ರಾಮಸ್ಥರು. ಇವತ್ತು ಹರೀಶ್ ಆಚಾರ್ಯ ನಿವೃತ್ತಿ ಆಗ್ತಾಯಿದ್ದಾರೆ ನಮ್ಮ ಹೋಮ್ ಗಾರ್ಡ್ಸ್ನಲ್ಲಿ. ನಾನು ಅವರ ಬಗ್ಗೆ ಮಾತಾಡಬೇಕು ಹೇಳಿದರೆ ಅವರು ಕೂಡ ಮೊನ್ನೆ ನಮ್ಮ ಪಣಂಬೂರಲ್ಲಿ ನಾವು ಬಂಟ್ವಾಳದಲ್ಲಿ ಅವರನ್ನು ಮಾಡಿದ ಶ್ರೀನಿವಾಸ ಅವರ ಜೊತೆಯಲ್ಲಿ 1982 ಇವರು ಕೂಡ ಅದೇ ಟೈಮಲ್ಲಿ 1982ರಲ್ಲಿ ಸೇರಿದರು. ಆವಾಗ ಪಣಂಬೂರು ಘಟಕ ಅಂತ ಹೇಳಿದ್ರೆ ಹೆಚ್ಚು NMPT ಮತ್ತು ಇಂಡಸ್ಟ್ರಿಯಲ್ ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿರುವಂಥ ಒಂದು ಘಟಕ ಆಗಿತ್ತು. ಜಾಸ್ತಿ ಹೆಚ್ಚಾಗಿ NMPTಯಲ್ಲಿ ಮತ್ತೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಜಾಸ್ತಿ ಇದ್ದರು. 100 ಜನ NMPTಯಲ್ಲಿದ್ದರು, ಆಮೇಲೆ ಇಂಡಸ್ಟ್ರಿಯಲ್ಲಿತ್ತು. ಆವ ಟೈಮಲ್ಲಿ ಕೂಡ ಆ ಪಣಂಬೂರು ಘಟಕ ಒಂದು ಹೆಮ್ಮೆ ಘಟಕ ಆಗಿತ್ತು ನಮ್ಮ ಮಂಗಳೂರಿಗೆ. ಯಾಕಂದರೆ ಹೆಚ್ಚು 100 ಜನ ಅಂತೇಳಿ ಎಲ್ಲ ಇಂಡಸ್ಟ್ರಿಯಲ್ಲಿ ಕರೆದಾಗ ನಮಗೆ ರಿಲೀವ್ ಆದ ತಕ್ಷಣ ಬರುವಂಥದ್ದು. ಆವತ್ತಿನಿಂದ ಬೇರೆ ಬೇರೆ ಘಟಕಾಧಿಕಾರಿಗಳು ನಂತರ ಬಂದ ಕೂಡ ಹರೀಶ್ ಅಲ್ಲೇ ಡ್ಯೂಟಿ ಮಾಡಿಕೊಂಡು ಮತ್ತೆ ಬಂದ ನಂತರ ಕೂಡ ಅವರು ಅಲ್ಲಿ ಕೂಡ ಅಧಿಕಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರ ಬಗ್ಗೆ ಹೇಳೋದಾದರೆ ಅವರು ಒಂದು ಲ್ಯಾಮಿನದಲ್ಲಿ ಸಸ್ಪೆನ್ಸಲ್ಲಿ ಅವರು ಕೆಲಸ ಮಾಡಿದ್ರು. ಅವರು ಆ ಕೆಲಸದ ಜೊತೆಯಲ್ಲಿ ಆ ಇಂಡಸ್ಟ್ರಿಯಲ್ಲಿ ಅವರ ಕೆಲಸದ ಜೊತೆಯಲ್ಲಿ ಮತ್ತು ನಮ್ಮ ಸಮಾಜ ಸೇವೆ ಒಟ್ಟನ್ನು ಮಾಡೋದು ತುಂಬ ಕಷ್ಟಕರ ಕೆಲಸ. ಯಾಕಂದರೆ ಅಲ್ಲಿ ಕೂಡ ರಾತ್ರಿ ಹಗಲು ಅವರು ಕೆಲಸ ಮಾಡ್ತಿದ್ರು. ಯಾವುದೇ ಡ್ಯೂಟಿ ಬಂದಾಗ ನಾವು ರಾತ್ರಿ ಮಾಡಿದಾಗ ನಾನು ಲ್ಯಾಮಿನದಲ್ಲಿದ್ದೇನೆ, ನನಗೆ ಅಲ್ಲಿದ್ದಂತ. ಆದರೂ ಅವರು ಅಲ್ಲಿಂದ ಅವರನ್ನು ಫೋನ್ ಮಾಡಿ ಅಥವಾ ಇಲ್ಲಿ ಬಂದು ಡ್ಯೂಟಿಗೆ ಅವರನ್ನು ಕರ್ಸ್ಕೊಂಡು ಬಂದು ಡ್ಯೂಟಿ ಮಾಡೋದು. ಹಾಗೆಲ್ಲ ಯಾವುದೇ ಇರಲಿ, ಯಾವುದೇ ಚುನಾವಣೆ ಡ್ಯೂಟಿಗಳಿರ್ಬೋದು, ಲಾ ಆ್ಯಂಡ್ ಡ್ಯೂಟಿಗಳಿರ್ಬೋದು, ಯಾವುದೇ ಕಾರ್ಯಕ್ರಮ ಅತಿ ಉತ್ಸವದಿಂದ ಪಾಲ್ಗೊಂಡು ಮತ್ತು ನಮ್ಮ ಇಲಾಖೆಗೆ ಹೆಚ್ಚು ಜನವನ್ನು ನೀಡಿದವರು. ಆಮೇಲೆ ಅವರು ಎಲ್ಲ ಸಕ್ರಿಯವಾಗಿ ಯಾವುದೇ ಒಂದು ಸಮಾರಂಭ ಇರಲಿ, ಯಾವುದೇ ಇರಲಿ ಕರೆದಾಗ ನಮ್ಮ ಕಚೇರಿ ಬರ್ತಿದ್ರು, ಎಲ್ಲ ಕೆಲಸವನ್ನು ಮಾಡ್ತಿದ್ರು. ಮತ್ತು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡಿದ್ದಾರೆ ಅವರು. ಎಲ್ಲ ರೀತಿಯ ಸರ್ವಿಸ್ಗಳನ್ನು ಕೊಟ್ಟು ತನ್ನ ಕುಟುಂಬದವರ ಜೊತೆ ಇದ್ದುಕೊಂಡು ಕೆಲಸದ ನಡುವಿನಲ್ಲಿ ನಮ್ಮ ಇಲಾಖೆಗೆ ಸೇರಿಕೊಂಡು ಸುದೀರ್ಘ 36 ವರ್ಷಗಳ ಅವರು ಸೇವೆ ಮಾಡೋದು ಎಲ್ಲರಿಗೂ ಆಗೋದಿಲ್ಲ. ಅದೊಂದು ಈಗ ಎಲ್ಲ ಗೃಹರಕ್ಷಕರಿಗೆ ಹೊಸಬರು ಏನು ಸೇರಿದ್ದಾರೆ ಅವ್ರಿಗೆ ಒಂದು ಮಾದರಿ. ಒಂದು 2-3 ವರ್ಷ ಮಾಡಿ ತುಂಬ ಕಷ್ಟ ಆಗ್ತದೆ. ಅವರು ಆಗಲ್ಲ, 36 ವರ್ಷ ಮಾಡಿ ಇವತ್ತು ನಿವೃತ್ತಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ 58 ಅಂತ ನಿವೃತ್ತಿ ಆಗ್ತಿದ್ದಾರೆ. ಇನ್ನೂ ಕೂಡ ಅವರು 3 ವರ್ಷ 5 ವರ್ಷ ನಮ್ಮಲ್ಲಿ 65 ಇದ್ದರೂ ಕೂಡ ಇನ್ನು ಮಾಡುವ ಶಕ್ತಿ ಅವರಿಗಿದೆ. ಅವರು ಇನ್ನೂ ಕೂಡ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಬಟ್ ನಮ್ಮ ಇಲಾಖೆಯಲ್ಲಿ 58ಕ್ಕೆ ನಿವೃತ್ತಿ ಮಾಡಬೇಕು ಅಂತ ಕಾನೂನು ಇರುವುದರಿಂದ ನಾವು ಅವರ ಫಿಸಿಕಲ್ ಚೆನ್ನಾಗಿದ್ದರೂ ಕೂಡ ಅವರನ್ನು ಇವತ್ತು ನಿವೃತ್ತಿ ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ಅವರಿಗೆ, ಅವರ ಕುಟುಂಬಕ್ಕೆ ದೇವರಲ್ಲಿ ನಾನು ಹಾರೈಸಿದ ಮುಂದಿನ ಜೀವನವು ಯಶಸ್ವಿಯಾಗಿ ಸುಖದಲ್ಲಿ ಇರಲಿ ಅಂತೇಳಿ ನಾನು ಅವರಿಗೆ ಹಾರೈಸ್ತೇನೆ.
ಪಣಂಬೂರು ಘಟಕದಲ್ಲಿ ಸಾಧಾರಣ 37 ವರ್ಷದಿಂದ ಗೃಹ ರಕ್ಷಕರಾಗಿ ಸೇವೆ ಮಾಡ್ತಾ 1995 ಇಸವಿಯಿಂದ ಘಟಕಾಧಿಕಾರಿಯಾಗಿ ನಮ್ಮನ್ನು ನೇಮಿಸಿದ್ದಾರೆ ಶ್ರೀಮಾನ್ ಶಿವಪ್ರಸಾದ್ ಅವರು. ಇದುವರೆಗೂ ಯಾವುದೇ ಒಂದು ಕಾರ್ಯಚಟುವಟಿಕೆ ಯಾವುದೇ ಒಂದು ಕರ್ತವ್ಯ ಇದ್ದರೂ ಅದನ್ನು ಸಮರ್ಪಕವಾಗಿ ನಿಭಾಯಿಸ್ತಾ ಬಂದು ನಮಗೆಲ್ಲ ಸಹಕಾರ ಕೊಟ್ಟ ಕಮಾಂಡೆಂಟ್ ಸಾಹೇಬರಿಗೂ ಡಿಪ್ಟಿ ಅವರಿಗೂ ಹಾಗೂ ಇದಕ್ಕಿಂತ ಮೊದಲೇ ಇದ್ದ ನಮ್ಮ ಎಲ್ಲ ಕಮಾಂಡೆಂಟ್ ಅವರಿಗೂ ಸಹಕಾರ ಕೊಟ್ಟ ಎಲ್ಲ ಇವರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಹರಿಸಾಚಾರ್ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಮುಂದಿನ ಭಾಷಣ ಪಣಂಬೂರು ಘಟಕದ ನೂತನ ಘಟಕಾಧಿಕಾರಿಯಾಗಿ ಶಿವಪ್ಪ ನಾಯ್ಕ. ಹರಿಸಾಚಾರ್ಯರ ಬಗ್ಗೆ ಹೇಳಲಿಕ್ಕೆ ತುಂಬ ಉಂಟು. ನಾನು ಸಾಧಾರಣ 35 ವರ್ಷದಿಂದ ನೋಡ್ತಿದ್ದೇನೆ. ನಾನು 35 ವರ್ಷ ಆಯಿತು ಅವರು ಸೇರಿದ್ದು. ತುಂಬ ಒಳ್ಳೆಯ ಸ್ನೇಹಿಜೀವಿ, ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ರು. ಬಹಳ ಉತ್ತಮ ಹೋಮ್ಗಾರ್ಡ್ ನಮ್ಮೊಟ್ಟಿಗೆ. ನಾವು ತುಂಬ ಒಟ್ಟಿಗೆ ಕೆಲಸ ಮಾಡಿದ್ದೇವೆ ತುಂಬ ಕಡೆ. ಅವರ ಬಗ್ಗೆ ನಮ್ಮ ಪಣಂಬೂರು ಹೋಮ್ಗಾರ್ಡ್ಸಲ್ಲಿ ಪ್ರತಾಪ್ ತೀರೋದ ನಂತರ ಇವರೇ ಇದ್ದಾರೆ, ಅವರ ರಿಟೈರ್ಡ್ ನಂತರ ಇವರೇ ವಹಿಸ್ಕೊಂಡರು. ಆಗ ಸ್ವಲ್ಪ ಮೊದಲಿನ ಹೋಮ್ಗಾರ್ಡ್ಸೆಲ್ಲ ಚಲಪತಿ ಆಗಿದೆ. ಮತ್ತೆ ಎಲ್ಲ ಇವರನ್ನು ಒಟ್ಟಿಗೆ ಸೇರಿಸ್ಕೊಂಡು ನಮ್ಮನ್ನೆಲ್ಲ ಸೇರಿಸ್ಕೊಂಡು ಒಟ್ಟಿಗೆ ಮುಂದೆ ಹೋಗಿದ್ದಾರೆ. ಅದು 100 ಜನ ಇದ್ದರು, ಈಗ 40-44 ಜನ ತನಕ ಆಗಿದ್ದಾರೆ. ಈಗ ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ರೀತಿ ಹೊಂದಿದ್ದಾರೆ. ಸನ್ಮಾನ ಕೊಡುಗೆ ಅಂತೇಳಿ ಒಂದು ಮಾಡಿದರು. ಯಾಕಂತ ಹೇಳಿದರೆ ಸುಮಾರು ವರ್ಷದಿಂದ ಅವರು ಇದಕ್ಕೆ ಹೋಮ್ ಗಾರ್ಡ್ಸ್ಗೆ ದೇಶ ಸೇವೆಯಾಗಿ ಮಾಡಿದ್ದಾರೆ. ನಾವೆಲ್ಲ ಸಂಬಳಿಕರಲ್ಲ, ಸಂಬಳಕ್ಕೆ ಬಂದವರಲ್ಲ. ಈಗೇನಂತ ಹೇಳಿದರೆ ನಮಗೆ ಸಂಬಳ ಸಿಗ್ತದೆ ಅಂತ ಹೇಳ್ಕೊಂಡು ಟಿ ವಿಲೆಲ್ಲ ಯಾನ್ 25,000 ರೂಪಾಯಿ ಸಂಬಳ ತಿನ್ಪೆ, ಯಾನ್ ಗಜೆಟೆಡ್ ಆಫೀಸರು, ಯಾನ್ ಪೊಲೀಸ್ ಇಲಾಖೆ ಇಪ್ಪನು ಎಂಟರಿಂದ ಮೇಲೆ ಪೊಲೀಸ್ ಇಡೆ ಅಂತೇಳಿ. ಇದು ನೀವು ಇನ್ನು ಇವತ್ತಿಗೆ ಮುಂದೆಗಾಗಲಿ ಇದೇ ನಮಗೆ ಸಂಬಳ ಅಂತೇಳಿ ಇನ್ನು ಮುಂದಕ್ಕೆ ಬರುವುದಿಲ್ಲ, ಮುಂದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾನು 200 ರೂಪಾಯಿಗೆ ದುಡ್ದ 200 ರೂಪಾಯಿಗೆ ಆ 200 ರೂಪಾಯಿ ಸಿಗಬೇಕಾದ್ರೆ ನಮಗೆ ನಾವು 15-20 ದಿವಸ ಕಾಯ್ತಿದ್ದೇವೆ. ಈಗ 1 ತಿಂಗಳು ಸಂಬಳ ಆಗಿದ್ದರೆ ಎಂಕ ಖರ್ಚಿಗೆ ಕಾಸಿದ್ದಿ, ಬಂದಿಗೆ ತಿಂದ್ರೆ ಇದ್ದಿ, ಏನ ಅಪ್ಪೆ ಹುಷಾರಿದ್ದಿ, ಏನ ಅಮ್ಮಿನ ಹುಷಾರಿದ್ದಿ ಅಂತೇಳಿ ಹೀಗೇ ಮಾತಾಡಿಕೊಂಡು ಸ್ಟೇಷನ್ನಲ್ಲೇ ಮಾತಾಡಿಕೊಂಡು ಅವ್ರ ಹತ್ರ ಉಳಿಸ್ಕೊಂಡು ತರ್ತಿದ್ವಿ. ನಾವು 1 ಪೈಸಾ ಯಾರು ತೊಗೊಳ್ತಿರ್ಲಿಲ್ಲ. ಗೊತ್ತಾಯ್ತೆ ನಿಮಗೆ? ಅವಾಗ ಏನಾಗ್ತದೆ ಅಂತೇಳಿ ಈಗ ರೈಲ್ವೆ ಇದಾಗುವಾಗ ನಾವು ಪೇಪರ್ ಹಾಕಿಕೊಂಡು ಅವಾಗ ಅಕ್ಕಿ ಸಾಗಣೆ ಆಗ್ತಿತ್ತು. ಅವಾಗ ನಮಗಿದ್ದು ಪೆರಡಿಗೆ 12 ಅಡಿ ಇದ್ದದ್ದು. ಆ ಪೆರಡಿನ ಹಣ ನಾವು ಕೇಳ್ತಿರಲಿಲ್ಲ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಅಣ್ಣ ತಮ್ಮದರಾಗಿ ನಾವು ದುಡಿತಿದ್ದದ್ದು. ಈಗ ಹೋಮ್ ಗಾರ್ಡ್ಸ್ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ರೀತಿ ಎನ್ನರ್ದು ಮಲ್ಲ ಜನ ಇತ್ತು, ತುಂಬದೈನ ಇಂಚಿನ ಹೋಮ್ ಗಾರ್ಡ್ಸ್ ಬರ ಆ ಇಂಚಿನ ಗೊತ್ತಿಲ್ಲ ಅಂತೇಳಿ ಈ ಭಾವನೆಯನ್ನು ನಮ್ಮ ತಿಳ್ಕೊಂಡು ನಮ್ಮ ಇಲಾಖೆ ಹಾಳಾಗಿದೆ. ಇಲಾಖೆಗೆ ಈಗ ನೋಡಿ ಮೊನ್ನೆ ಈಚೆ ಒಂದು 4 ವರ್ಷದಿಂದ ಸ್ಟೇಷನ್ ಡ್ಯೂಟಿ ಎಲ್ಲ ಸಿಕ್ಕಿದೆ. ಮೊದಲು ಅಗತ್ಯ ಬಿದ್ದಾಗ ಯಾವುದು ಅಷ್ಟಮಿ ಬಂದೋಬಸ್ತು, ದಸರಾ ಬಂದೋಬಸ್ತು, ಮತ್ತು ಸಾಹೇಬ್ರ ಹಬ್ಬ ಬಂದಾಗ ಚೌತಿ ಬಂದೋಬಸ್ತು ಹೀಗೆಲ್ಲ ಕರಿತಿದ್ರು. ಮತ್ತು ಏನಾದರೂ ತುರ್ತು ಪರಿಸ್ಥಿತಿಗೆ ಹಿಂದೂ ಮುಸ್ಲಿಂ ಗಲಾಟೆ ಆದರೆ ಬೆಂಕಿ ಬಿದ್ದರೆ ಏನಾದರೂ ಒಂದು ಹೋಮ್ ಗಾರ್ಡ್ಸಿಂದ ಕೆಲಸ ಆಗೋದಿದ್ದರೆ ಕಸ್ತೂರು ರಂಗಡಿ SP ಅವ್ರು ಬಂದು ಹೋಮ್ ಗಾರ್ಡ್ಸಿಗೆ ಕರೀರಿ, ಪೊಲೀಸು ಬೇಡ, ಅವ್ರ ಹತ್ರ ಆಗೋದಿಲ್ಲ ಈ ಕೆಲಸಗಳನ್ನಂತ ನಮ್ಮನ್ನು ಕೊಟ್ಟು ಮುಂದೆ ಇಡ್ತಿದ್ರು. ನಾವು ಹೋದ ದಿವಸ ಏನು ಮಾಡ್ತೇವೆ, ಎಂಕ ಉಡಸ ತೆಗಿತೀಜಿ, ಎಂಕ ಕಾಪಿ ತೆಗಿತೀಜಿ, ಎಂಕ ತಾಲೂಕು ಹೋಗ್ತೀರಿ ಅಂತೇಳಿ ನಾವು ಅದು ಹೇಳ್ತಿರಲಿಲ್ಲ. ಎಲ್ಲವೂ ಅಣ್ಣ ತಮ್ಮ. ಹಾಗೆ ಈ ಹರೀಶರು ಪಣಂಬೂರು ಇವರಿಗೆ ಮೇನ್ ತಂದದ್ದು ಯಾರು ಅಂತ ಹೇಳಿದ್ರೆ ಪ್ರತಾಪ್. ಇವರು ಏನು ಇರಲಿಲ್ಲ, ಬರ್ತಾ ಇದ್ರು ಹೋಗ್ತಾ ಇದ್ರು ಎಲ್ಲ ಮಾಡಿ. ಇವರು ಪ್ರತಾಪ್, ಮತ್ತೊಬ್ರು ಯಾರು ಕ್ರಿಶ್ಚಿಯನ್ ಅವರು ಇದ್ರು, ನನಗೆ ಹೆಸರು ರಾಬರ್ಟ್. ಇವರೆಲ್ಲ ಸೇರ್ಕೊಂಡು 3 ಜನ ನಾವೆಲ್ಲ ಹೋಗುತ್ತಿದ್ರೆ ಒಂದು ಬೋಟ್ನಲ್ಲಿ ಸ್ವಿಮ್ಮಿಂಗ್ ಮಾಡುತ್ತಿದ್ರೆ ಆ ಬ್ಲಡ್ ಎಲ್ಲ ಬಂದರೆ ನೆರೆವಾಡಿ ಬಂದರೆ ಅದಕ್ಕೆಲ್ಲ ಹೋಗಿ ಒಟ್ಟಿಗೆ ಕಾಫಿ ಕುಡಿದು ಒಟ್ಟಿಗೆ ಖುಷಿ. ಬೆಳಿಗ್ಗೆ 8 ಗಂಟೆ ಹೋದರೆ 6 ಗಂಟೆ ಆದರೆ ಆಯಿತು, 10 ಗಂಟೆ ಆದರೆ ಆಯಿತು. ಒಂದು ಹೆಣ ಬಂದರೆ ಯಾರು ಸುದ್ದಿ ಮಾತಾಡಲಿಕ್ಕಿಲ್ಲ, ಅದನ್ನು ಆಸ್ಪತ್ರೆ ಸಾಕಿ. ಈಗ ಕಮಾಂಡೆಂಟ್ ಹತ್ರ ಹೇಳಿದ್ರು ಒಂದು ಹೋಮ್ ಗಾರ್ಡ್ಸ್ ಪುನಃ ಚಿಕಿತ್ಸೆ ಸಾಡಿದ್ದೆ 10 ತಾಳ್ರಿ ಆಸ್ಪತ್ರೆ ಕಡೆ ಕೊಟ್ಟು ತಾಳ್ರಿ. ಅಂದರೆ ಇದು ನಮ್ಮ ಯೋಚನೆಯಲ್ಲಿದ್ದದ್ದು. ಈ ಹೋಮ್ ಗಾರ್ಡ್ಸ್ಗಳಿಗೆ ಇನ್ನೂ ಸುಧಾರಣೆ ಬರಲಿಕ್ಕೆ ಭಾಳ ಕಷ್ಟ. ನಮ್ಮ ಸುಧಾರಣೆ ಬರಲಿಲ್ಲ, ಇನ್ನು ಮುಂದೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಳಬ್ರು ಇರೋದು ಒಂದು 4 ಜನ, ಅವರು ಹೋದರೆ ಹೋಮ್ ಗಾರ್ಡ್ಸ್ಗೆ ಹಳಬ್ರು ಇರ್ತಿಲ್ಲ, ಎಲ್ಲ ಹೊಸಬ್ರೆ. ಎಂಕ ಮಾಡ್ತದಪ್ಪ, ಎಂಕ ಕಮಾಂಡೆಂಟ್ ಕೋಡಿಗಿದ್ದು ಟಿಫ್ಟಿನೆಲ್ಲ ಕೋಡಿಗಿದ್ದೆ ಅಂತ. ಮತ್ತೆ ಮತ್ತೊಬ್ಬರು ಹೇಳಿದ್ರು ಸ್ಟೇಷನ್ನಲ್ಲಿ ಕಮಿಷನ್ ಆಫೀಸಿಗೆ ಫೋನ್ ಮಾಡಿದ್ರು, ನನಗೆ ಸಂಬಳ ಕೊಡಲಿಲ್ಲ ಸರ್, ನಾನು ಯಾಕೆ ದುಡಿಬೇಕು, ನಮ್ಮ ಇಲಾಖೆ ನಾವು ಸಂಬಳಕ್ಕೆ ಬಂದವರ. ಈಗ ಇಷ್ಟು ಸಂಬಳ ಸಿಗೋದು ಇವರ ಋಣ, ಇವ್ರ ಋಣ ತೀರಿಸೋದು ಗೌರ್ಮೆಂಟಿಗೆ 380 ಸಿಕ್ಕೋದು ಅದು ಗ್ರೇಟರ್. ಗೊತ್ತಾಯ್ತು ನಿಮಗೆ? ನಾವು 200 ರೂಪಾಯಿ ಇರುವಾಗ ಆ 200 ರೂಪಾಯಿನ ಅಡಗಿಸ್ಕೊಂಡು ಬೇರೆ ಕೆಲಸ ಮಾಡಿಕೊಂಡು ಇದಕ್ಕೆ ಬಂದು ತೊಳಗುತ್ತಿದ್ದೆವು.
ಈಗ ಇವರು ಬಂದ ಮೇಲೆ ಕಮಾಂಡೆಂಟ್ ಬಂದು ಇವರು ಸಂಸಾರ ಸುಖ ಕಷ್ಟ ಬೆಳ್ಳಿಗೆ ಪ್ರತಿ ಗುರುವಾರಕ್ಕೆ ಹೋಗಿ ಕೇಳ್ತಾರೆ, ನಿಮ್ಮ ಕಷ್ಟ ಏನು, ನೀವು ಹೇಗಿದ್ದೀರಿ, ನಿಮ್ಗೆ ಹೇಗೆಲ್ಲ ಆಗ್ತದೆ ಅಂತ ಕೇಳ್ತಾರೆ. ಈ ರಮೇಶ್ ಡಿಪ್ಟಿಯವರು ಕೂಡ ಹಾಗೆ, ನಾನಿರುವಾಗ ಸಣ್ಣ ಮಟ್ಟ ಇದ್ರು, ಈಗ ದೇವರು ಒಳ್ಳೇದು ಮಾಡಿದ್ದಾರೆ, ಆರೋಗ್ಯ ಎಲ್ಲ ಒಳ್ಳೇದು ಕೊಡಬೇಕು, ಆದ್ದರಿಂದ ಅವರು ಕೂಡ ಸಾಧನೆ ಮಾಡಿದ್ದಾರೆ. ನೀವು ಹೋಮ್ ಗಾರ್ಡ್ಸ್ನಲ್ಲಿ ಯಾವುದನ್ನು ನಮ್ಗೆ ಇದು ಮಾಡಬೇಕು. ಆದ್ದರಿಂದ ನಮ್ಮ ಹೋಮ್ ಗಾರ್ಡ್ಸ್ ಅಂತ ಹೇಳಿದರೆ ನಾವು ಸಂಬಳದವರಲ್ಲ, ನಿಷ್ಕಾಮ ಸೇವೆ. ತುರ್ತು ಪರಿಸ್ಥಿತಿಗೆ ಅಗತ್ಯ ಬಿದ್ದಾಗ ನಮ್ಮನ್ನು ಕರೆಯೋದು. ಅವಾಗೇನು ಮಾಡ್ತೇವೆ, 4 ದಿವಸ 5 ದಿವಸ. ಈಗ ಅಷ್ಟಮಿಗೆ ಮೊದಲು ಬಂದು 3 ದಿವಸ, ಈಗ 5 ದಿವಸ ಬರ್ತಾರೆ. ದಸರಾಕ್ಕೆ 5 ದಿವಸ ಬರೋದು ಡ್ಯೂಟಿ, ಈಗ 10 ದಿವಸ ಕೊಡ್ತಾರೆ. ಚೌತಿಗೆ ಸಹ ಹಾಗೆ 1 ದಿವಸ ಕೊಡುವಲ್ಲಿ ಈಗ 3 ದಿವಸ ಡ್ಯೂಟಿ ಬರ್ತದೆ ನಾನು. ಆವಾಗ ನಾವು ಸಂಬಳದಲ್ಲಿ ದುಡಿದಿದ್ರೆ ಪೊಲೀಸ್ನವರಿಗೂ ನಮಗೂ ತುಂಬ ವ್ಯತ್ಯಾಸ ಉಂಟು. ನಾವು ಅವರನ್ನೆಲ್ಲ ಒಂದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ನು ರಿಟೈರ್ಮೆಂಟ್ ಆಗುವಾಗ ಲಕ್ಷಗಟ್ಟಲೆ ರೂಪಾಯಿ ಗೋರಿಕೊಂಡು ಹೋಗ್ತಾನೆ, ಮನೆಗೆ ಕೊಂಡು ಹೋಗ್ತಾನೆ. ನಮ್ಗೆ ಏನೂ ಸಿಕ್ಕುವುದಿಲ್ಲ. ನಿಷ್ಕಾಮ ಸೇವೆ ನಿಖದಾದ ಕೊಡಲಿಯ ನಿಷ್ಕಾಮ ಬೈದಿನ ಅಂತ ಎಫ್ಟಿಲಿ ಅಂತೇಳಿ 3 ವರ್ಷ ಒಂದು ಹೋಮ್ ಗಾರ್ಡ್ಸಿಗೆ ಅಂತೇಳಿ ಇಲಾಖೆಯಲ್ಲಿ ಡ್ಯೂಟಿ ಮಾಡಬೇಕಾದ್ರೆ 3 ವರ್ಷ ನಂತರ ಇಟ್ಕೊಳ್ಳಿಕ್ಕಿಲ್ಲ, ರಿನ್ಯೂವಲ್ ಮಾಡಬೇಕು ಅವನು. ಆದರೆ ಬರುವುದಿಲ್ಲ. ಹೋಮ್ ಗಾರ್ಡ್ಸ್ ಇಲಾಖೆ ನಮಗೆ ತುಂಬ ಕಷ್ಟ ಉಂಟು ಅಂತೇಳಿದಕ್ಕೆ ಇದನ್ನೇ ಮುಂದುವರಿಸ್ಕೊಂಡು ಡಿಪ್ಟಿ ರಮೇಶರು ಇದನ್ನೇ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಗೊತ್ತುಂಟಿದ್ರೆ ವಿಷಯಗಳೆಲ್ಲ ಅವರು. ಹೊಸಬ್ರು ಬಂದ ಕೂಡ 1 ವರ್ಷ 2 ವರ್ಷ ಆಯ್ತು ದಾಲೆಜ್ಜಿಯ ನಮ್ಮ ಪೋಯ್ಯ ಕುಟ್ಟಿದ್ದು ಹಾಗೆ ಹೋದವರು ತುಂಬ ಜನ ಇರ್ತಾರೆ. ಯೂನಿಫಾರ್ಮ್ ಇಲ್ಲ, ಶೂ ಕೂಡ ಇಲ್ಲ, ಸೀತೆ ಎತ್ಕೊಂಡು ಹೋಗುತ್ತೆ. ಹೋಮ್ ಗಾರ್ಡ್ಸ್ ಅಲ್ಲ, ನಾನು ದೇಶ ಸೇವೆ ಮಾಡಬೇಕು ಅಂತ. ಹಾಗೆ ನಮ್ಮ ಇಲಾಖೆಯಲ್ಲಿ ಇವರು ದುಡಿದಿದ್ದಾರೆ. ಆದರೆ ಮೊನ್ನೆ ಇವರು ನಮ್ಮ ಬಂಟ್ವಾಳ ಶ್ರೀನಿವಾಸಾಚಾರ್ಯರು ದುಡಿದಿದ್ದಾರೆ. ಹಾಗೆ ಈ ಇಲಾಖೆಯಲ್ಲೆಲ್ಲ ಬಂದವರೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಮುರಳಿ ಮೋಹನ್ ಚಿಂತಾರಿಗೂ ಇಟ್ಟಿಯವ್ರಿಗೂ ಎಲ್ಲ ಆಫೀಸ್ ಸ್ಟಾಫ್ನವರಿಗೆಲ್ಲ ಬೇಡ್ತೀನಿ. ಯಾಕಂದರೆ ಅವ್ರಿಗೆ ಮುಂದೆ ಇವರು ಒಳ್ಳೇದು ಮಾಡ್ಕೊಂಡು ಹೋಗಲಿ. 5 ವರ್ಷದಿಂದ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ನಾನು ಮುಂದೊಬ್ಬರಿಗೆ ಏನು ಹೇಳೋದು ಅಂತ ಹೇಳಿದ್ರೆ, ಹರ್ಷಾಜ್ ಅವರು ಎಲ್ಲಿ ಕೆಲಸ ಮಾಡಲಿ ಏನೂ ಇರಲಿ, ಅವರ ಜೀವನ 2 ಗಂಡು ಮಕ್ಕಳಿದ್ದಾರೆ, ಅವರೇ ಸ್ವಲ್ಪ ಮದುವೆಯಲ್ಲಿ ಆಗಬೇಕು, ಅವ್ರು ಒಳ್ಳೆ ರೀತಿಯಲ್ಲಿ ಅವ್ರ ಹೆಂಡತಿಗೆ ಜೀವ ಸುಮಂಗಲ ಸಿಕ್ಕಲಿ ಅಂತ ಹೇಳ್ಕೊಂಡು ನಾನು 2 ತಡಿಸ್ತಾ ಹೋಮ್ ಗಾರ್ಡ್ಸ್ ವಿಷಯ ಎಲ್ಲ ತಿಳಿಸಿದ್ದೇನೆ. ಎಲ್ರಿಗೂ ಗೊತ್ತಾಗಬೇಕು ವಿಷಯಗಳು. 25,000 ಸಂಬಳ ಇಲ್ಲ ನಮಗೆ, ದುಡಿದ್ರೆ ಮಾತ್ರ ಸಂಬಳ, ಇಲ್ಲದ್ರೆ ಏನಿಲ್ಲ. ನಾವು ಸುಮ್ಮನೆ ಕೂತ್ಕೊಂಡು ಕರೆದಾಗ ಬರ್ತೀವಿ ಸರ್ ಅಂತೇಳಿ ರಾತ್ರಿ 12 ಗಂಟೆ ಕರೆದ್ರು ಬರ್ತಿದ್ದೆ ನಾನು, 1 ಗಂಟೆ ಕರೆದ್ರು ಬರ್ತಿದ್ದೆ. ಯಾಕೆಂದರೆ ಒಬ್ಬರು ಸೈಕಲ್ ಬಂದಿತ್ತು ನನ್ನ ಹತ್ರ, ಆ ಸೈಕಲ್ ತೊಳ್ಕೊಂಡು ಬರ್ತಿದ್ದೆ ನಾನು. ಆವಾಗ ನಾನು 6ನೇ ಕಮಾಂಡೆಂಟ್ ಅಡಿಯಲ್ಲಿ ಕೆಲಸ ಮಾಡೋದು. ನಾನು ಯಾವ ಕಮಾಂಡೆಂಟ್ಗೂ ದೂರಲಿಲ್ಲ, ಡಿಪ್ಟಿಗೂ ಇವತ್ತಿಗೂ ದೂರಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಇದ್ದೇವೆ, ನಮ್ಮನ್ನು ಪ್ರೀತಿಯಲ್ಲಿ ಕರೆದಿದ್ದಾರೆ, ನಾವು ಅವ್ರಿಗೆ ಸೇವೆ ಮಾಡ್ತೇವೆ. ಯಾಕಂದ್ರೆ ನಮಗೆ ಒಂದು ಆಫೀಸರ್, ಒಂದು ಮಾಸ್ಟ್ರು ಎಜುಕೇಷನ್ ಶಾಲೆಯಲ್ಲಿ ಕೊಡಬೇಕಾದ್ರೆ ಅವನಿಗೆ ಒಂದು ಪ್ರಥಮ ಒಂದು ಮರ್ಯಾದೆ ಕೊಡ್ತಾರೆ. ಯಾಕಂದರೆ ಅವ ಒಂದು ಗುರುಗಳಿದ್ದಾರೆ. ಆ ಭಾವನೆಯನ್ನು ನಾವು ಅವ್ರಿಗೆ ಕೊಡಬೇಕು. ತುಕ್ಕು ಮಾಡೋದಲ್ಲ ಫೋನಲ್ಲಿ ಈ ರೇಂಜಿನ ಈ ಸಂಬಳ ಕೊಡ್ತೇನೆ ಯಾಕೆ ಬಿಡ್ದುಕೋಪ ಅಂತ. ಎಲ್ಲಿ ಬಿಡ್ದು ಹೋಗುದು, ಅವಳಿಗೆ ಸಂಬಳ ಇಲ್ಲ, ಅವರಿಗೆ ನಾನು ಬಿಟ್ಟು ಹೋಗ್ಲಿಕ್ಕೆ. ಅವ್ರು ಗೌರ್ಮೆಂಟ್ ಸರ್ವೆಂಟ್, ನಾವು ವಾಲಂಟಿಯರ್ ಆಗಿ ದುಡಿಯೋಲ್ಲ. ಆವಾಗ ಪ್ರೀತಿ ವಿಶ್ವಾಸ ಎಲ್ಲಿ ಉಂಟು ಅಂತ ನೋಡಿ. ಸರ್ಕಾರಿ ಕೆಲಸ ಮಾಡುವಾಗ ನಿವೃತ್ತಿ ಹೊಂದುವುದು ಸಹಜ. ನಾವು ಒಂದು ಇಲಾಖೆಗೆ ಸೇರಿದಾಗ ಆ ಇಲಾಖೆಯ ಪ್ರೋಟೋಕಾಲ್ ಏನಿದೆ ಅದಕ್ಕನುಸಾರವಾಗಿ ವಯಸ್ಸಾದಾಗೆ ನಾವು ನಿವೃತ್ತಿಯಾಗಿ ಹೋಗುವಂಥದ್ದು ಸಹಜ. ನಾನು ಕಚೇರಿಗೆ ಇಲಾಖೆಗೆ ಬಂದ ಮೇಲೆ ಭಾಳಷ್ಟು ಮಂದಿ ಇಲಾಖೆಯನ್ನು ಬಿಟ್ಟು ಇಲಾಖೆಯ ಸೇವೆಯನ್ನು ವಯೋಸಹಜವಾಗಿ ಅವರು ವಯಸ್ಸು 58 ವರ್ಷ ಆದಾಗ ಸರ್ಕಾರಿ ಇಲಾಖೆಯಿಂದ ನಾವು ನಿವೃತ್ತಿ ಹೊಂದುವುದು ಸಹಜ. ಭಾಳಷ್ಟು ಮಂದಿಗಳಿಗೆ ನಿವೃತ್ತಿ ಆಗಿದೆ. ನಾನು ಬಂದ ನಂತರ ಯಾವುದೇ ಒಬ್ಬರು ಆರ್ಡಿನರಿ ಹೋಮ್ ಗಾರ್ಡ್ ಇರ್ಬೋದು, ಯೂನಿಟ್ ಆಫೀಸರ್ ಇರ್ಬೋದು, ಯಾರೇ ಆದರೂ ಸಹ, ಅದು ಮಂಗಳೂರಿಂದ ಹಿಡಿದು ಬೆಳ್ಳಾರಿ, ಸುಳ್ಯ ಎಲ್ಲ ಸುಬ್ರಹ್ಮಣ್ಯಕ್ಕೂ ನಾನು ಹೋಗಿದ್ದೇನೆ. ಎಲ್ಲ ಕಡೆ ಹೋಗಿ ಪ್ರತಿಯೊಬ್ಬ ಗೃಹ ರಕ್ಷಕರನ್ನು ನಾನು ಗೌರವಯುತವಾಗಿ ಅವರನ್ನು ನಿವೃತ್ತಿ ಜೀವನಕ್ಕೆ ಒಂದು ಸನ್ಮಾನ ಮಾಡಿ ಅವರನ್ನು ನಾವು ಕಳಿಸ್ಕೊಟ್ಟಿದ್ದೇವೆ ಇಲಾಖೆಯಿಂದ. ಯಾಕೆಂತ ಹೇಳಿದರೆ ನಾವು ಇಲ್ಲಿ ಮಾಡುವಂಥ ಸೇವೆ ನಿಷ್ಕಾಮ ಸೇವೆ. ಏನು ನಮ್ಮ ಹರೀಶಾಚಾರ್ಯ ಅವರು 1982 ಏಪ್ರಿಲ್ 20 ಹೋಗ್ತಾನೆ ಸೇರಿದರು. ಏಪ್ರಿಲ್ 20, 1982ರಲ್ಲಿ 200 ರೂಪಾಯಿ ಆಗ ಸಂಬಳ ಇದ್ದದ್ದು 12 ಆಣೆ ಪೆರೇಡಿ ಕೊಡ್ತಾ ಇದ್ದಂತೆ. ಸೊ ಅಂತಹ ಸಂದರ್ಭಗಳಲ್ಲಿ ಅವರು ಸೇವೆ ಮಾಡಿ ಸೇರಿಕೊಂಡು ಸುಮಾರು 37 ವರ್ಷಗಳ ಕಾಲ ಸತತವಾಗಿ ನಮ್ಮ ಇಲಾಖೆಯಲ್ಲಿ, ಬಹುಶಃ ನಾನು ಹುಟ್ಟಿ ಒಂದು 7-8 ವರ್ಷ ಆಗಿರ್ಬೋದು, ನಾನು 73ರಲ್ಲಿ ಹುಟ್ಟಿದ್ದು. ಅಂತಹ ಸಂದರ್ಭಗಳಲ್ಲಿ ಅವರು ಯಾವುದು ನೆರೆ ಹಾವಳಿ ಸಂದರ್ಭ, ಕೋಮು ಗಲಭೆ ನಿಯಂತ್ರಣ ಅಥವಾ ಪೊಲೀಸ್ ಠಾಣಾ ಕರ್ತವ್ಯ ಅಥವಾ ಚುನಾವಣಾ ಬಂದೋಬಸ್ತು, ಒಬ್ಬ ಸಾಮಾನ್ಯ ಗೃಹರಕ್ಷಕ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡಿ ನಿಷ್ಕಾಮ ಸೇವೆಯನ್ನು ಮಾಡಿ 1995ರಲ್ಲಿ ಘಟಕಾಧಿಕಾರಿಯಾಗಿ ಬಡ್ತಿ ಹೊಂದಿ ಪಣಂಬೂರು ಘಟಕವನ್ನು ಒಂದು ತಹಬಂದಿಗೆ ತಂದು ಒಂದು ಒಳ್ಳೆ ಘಟಕವನ್ನಾಗಿ ರೂಪಿಸಿದ್ದಾರೆ. ಪ್ರತಿ ವರ್ಷವೂ ನಾನು ವರ್ಷಕ್ಕೆ 4-5 ಬಾರಿ ಒಂದೊಂದು ಘಟಕಕ್ಕೆ ನಾನು ವಿಸಿಟ್ ಮಾಡ್ತಾ ಇದ್ದೆ. ನಾನು ರಮೇಶ್ ಸರಿಯಾಗಿ ಪೆರೇಡ್ ಮಾಡ್ತಾ ಯಾವುದೇ ಕಾರ್ಯಕ್ರಮ ಇರಲಿ, ಅದು ವನ ಮಹೋತ್ಸವ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರ್ಯಕ್ರಮ ಇರ್ಬೋದು, ನಾನು ಅವ್ರಿಗೆ ಹೇಳಿದಾಗ ಅವರ ದೇವಸ್ಥಾನದ ಆವರಣದಲ್ಲಿ ನಾವು 2-3 ಬಾರಿ ವನ ಮಹೋತ್ಸವವನ್ನು ಮಾಡಿದ್ದೇವೆ. ಪಣಂಬೂರು ದೇವಸ್ಥಾನದಲ್ಲಿ, ನಂದನೇಶ್ವರ ದೇವಸ್ಥಾನದಲ್ಲಿ. ಸೊ ಯಾವುದೇ ಕೆಲಸವನ್ನು ಅವರಿಗೆ ಹೇಳಿದರೆ ಬಹಳ ಪ್ರಾಮಾಣಿಕವಾಗಿ, ಯಾವುದೇ ಗಡಿಬಿಡಿ ಇಲ್ಲದೆ, ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲದೆ ಬಹಳ ಪ್ರೀತಿಯಿಂದ ಮಾಡ್ತಾಯಿದ್ರು.
ಎಲ್ಲ ಘಟಕಾಧಿಕಾರಿಗಳು ಒಂದೇ ರೀತಿ ಇರುವುದಿಲ್ಲ, ಎಲ್ಲ ಗೃಹ ರಕ್ಷಕರು ಒಂದೇ ರೀತಿ ಇರುವುದಿಲ್ಲ. 5 ಬೆರಳು ಹೇಗೆ ಒಂದೇ ಇರುವುದಿಲ್ಲವೋ ಅದೇ ರೀತಿ ಬೇರೆ ಬೇರೆ 14 ಜನ ಘಟಕಾಧಿಕಾರಿಗಳು ಇದ್ದಾರೆ ನನ್ನ ಕೆಳಗಡೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ. ಆದರೆ ಒಬ್ಬ ಬಾಯಿ ತೆರೆದರೆ ಅವನ ಸಂಸ್ಕೃತಿ ಏನಂತ ನಮ್ಗೆ ಗೊತ್ತಾಗತ್ತೆ, ಮಾತಾಡುವ ಕಲ್ಚರ್ ಏನಂತ ನಮ್ಗೆ ಗೊತ್ತಾಗುತ್ತೆ, ಅದು ನಿಮ್ಗೆ ಗೊತ್ತಿರ್ಬೋದು. ಸೊ ಯಾವತ್ತೂ ದೊಡ್ಡದಾಗಿ ಮಾತನಾಡದ ಬಹಳ ಸುಸಂಸ್ಕೃತವಾದಂಥ ಮನೆತನದ ಹರೀಶಾಚಾರ್ಯವರು. ನಾವು ಯಾವತ್ತು, ನಾನಾಗಲಿ ರಮೇಶ್ ಆಗಲಿ, ಯಾವತ್ತು ಏನು ಕೇಳಿದ್ರು ಇಲ್ಲ ಅಂತ ಹೇಳಲಿಲ್ಲ. ಬಂದೋಬಸ್ತಿಗೆ ಕೇಳಿದಾಗೆಲ್ಲ ಕೇಳಿದಷ್ಟು ಜನ ಕೊಡ್ತಾ ಇದ್ರು. 10 ಹೇಳಿದರೆ 9 ಕೊಡ್ತಾ ಇರಲಿಲ್ಲ, 11 ಕೊಡ್ತಾ ಇದ್ರು. ಸೊ ನಮಗೆ ಅವರ ಬಗ್ಗೆ ಒಂದು ವಿಶೇಷವಾದಂಥ ಗೌರವ ಇದೆ. ಸೊ ನಾನು ಮೊನ್ನೆನೇ ಅವ್ರಿಗೆ ಹೇಳಿದೆ, ನೀವು ಅವರ ನಿವೃತ್ತಿ ಆಗೋ ದಿನವೇ ನಾವು ಅವರನ್ನು ಗೌರವಿತವಾಗಿ ನಾವು ಇಷ್ಟವರೆಗೆ ನಾನು ಯಾರಿಗೂ ಪೇಟನೂ ಹಾಕಿಲ್ಲ. ಇವತ್ತು ಮದುಮಗನಾಗಿ ಕಂಗೊಳಿಸ್ತಾ ಇದ್ದಾರೆ ನಮ್ಮ ಹರೀಶಾಚಾರ್ಯವರು. ನಾನು ಅವರ ಮಕ್ಕಳನ್ನು ಕರ್ಕೊಂಡು ಬಂದು ನನಗೆ ತುಂಬ ಸಂತೋಷ ಆಯಿತು. ನನಗೆ ಮೊನ್ನೆ ನೆನಪಾಗಲಿಲ್ಲ, ಇಲ್ಲದ್ರೆ ನಾನು ಅವರ ಶ್ರೀಮತಿಯವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೆ. ಯಾಕೆಂತ ಹೇಳಿದರೆ ಅವರು ಮಾಡಿದ ಸೇವೆಯನ್ನು ನಾವು ಗುರುತಿಸಬೇಕು, ಅದನ್ನು ಸಮಾಜಕ್ಕೆ ತೋರಿಸ್ಕೊಡ್ಬೇಕು. ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಇವತ್ತು 37 ವರ್ಷ ಒಬ್ಬ ಹೋಮ್ಗಾರ್ಡ್ನಲ್ಲಿ ಸೇವೆ ಸಲ್ಲಿಸ್ತಾನೆ ಅಂತ ಹೇಳಿದರೆ ಬೇರೆ ಇಲಾಖೆಯಲ್ಲಿ ಏನು ಮಾಡ್ತಾ ಇದ್ರು, ಡಂಗೋರ ಸಾರ್ತಾ ಇದ್ರು. ಇವರು ಇಷ್ಟು ಕಡಿಮೆ ಸಂಬಳಕ್ಕೆ ಗೌರವಧನಕ್ಕೆ ಇಷ್ಟು ಕೆಲಸ ಮಾಡಿದ್ದನ್ನು ನಾವು ಗುರುತಿಸಲೇಬೇಕು, ಇಲ್ಲಾಂದರೆ ಅದು ನಮ್ಮ ತಪ್ಪಾಗ್ತದೆ. ಸೊ ಆದ ಕಾರಣ ಇವತ್ತು ನಮ್ಮ ಅವರು ಹುಟ್ಟಿದ ಹಬ್ಬ ಮೊನ್ನೆ 6ನೇ ತಾರೀಕು ಶನಿವಾರ. ಕಾರಣಾಂತರಗಳಿಂದ ಆ ದಿವಸ ನಮಗೆ ಮಾಡಲಿಕ್ಕಾಗಲಿ, ಅದೇ ದಿವಸ ಮಾಡಬೇಕು ಅಂತ ಇತ್ತು. ಸೊ ಇವತ್ತು ನಾವು ಬೆಟರ್ ಲೇಟ್ ದೆನ್ ನೆವರ್ ಅಂತ ಒಂದು ಮಾತಿದೆ. ಸೊ ಆ ಮಾತಿನಂತೆ ನಾವು ಇವತ್ತೆಲ್ಲರೂ ಸೇರಿದ್ದೇವೆ. ನಾವು ಭಾಸ್ಕರನ್ನು ಬರಲಿಕ್ಕೆ ಹೇಳಿದ್ವಿ ನಾವು. ಮತ್ತು ಅವರ ಕಂಟೆಂಪ್ರರಿ ಮೊನ್ನೆ ಕಳೆದ ತಿಂಗಳು ನಮ್ಮ ಶ್ರೀನಿವಾಸಾಚಾರ್ಯ ಅವರು ರಿಟೈರ್ ಆದರು. ಸೊ ಹಿರಿಯರನ್ನೆಲ್ಲ ಕರೆದು ಕಿರಿಯರು ಎಲ್ಲರೂ ಸೇರಿ ಅವರನ್ನು ನಾವು ಗೌರವಿಸಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಇವತ್ತು ಕರ್ಕೊಂಡು ಬಂದಿದ್ದೇವೆ. ಅವರ ಸೇವೆ ಸ್ಮರಣೀಯವಾದ್ದು. ನಮ್ಮ ಇಲಾಖೆಗೆ ಅವರು ನೀಡಿದಂಥ ಕೊಡುಗೆ ಬಹಳ ಅನನ್ಯವಾದಂಥ ಕೊಡುಗೆ. ನಾವೆಲ್ಲ ನೆನಪಿಸ್ಕೊಳ್ಬೇಕು. ನಾವು ಎಷ್ಟು ಕಾಲ ಬದುಕಿದ್ದೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕಾಲ ನಾವು ಜನ ನಮ್ಮನ್ನು ನೆನೆಸ್ಕೊಳ್ತಾರೆ ಅನ್ನೋದು. 2 ರೀತಿಯ ಕೆಟಗರಿ ಮನುಷ್ಯರಿದ್ದಾರೆ, ಬದುಕಿದ್ದು ಸತ್ತವರು ಮತ್ತು ಸತ್ತ ಮೇಲೆ ಬದುಕಿದವರು ಅಂತೇಳಿ. ಮಹಾತ್ಮ ಗಾಂಧಿ ಅವರು ಅಂತವರು ಸತ್ರು ಈಗ ನಾವು ನೆನೆಸ್ಕೊಳ್ತೇವೆ. ಹಾಗೆ ಎಷ್ಟೋ ಜನ ಬದುಕಿದ್ದು ಸತ್ತವ್ರ ಥರ ಇದ್ದಾರೆ. ಆದರೆ ನಮ್ಮ ಹರೀಶಾಚಾರ್ಯರು ನೋಡಿ, ಅವರು ಇರುವಷ್ಟು ಕಾಲ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಹೋಗ್ತಾ ಇರುವಾಗ ನಮಗೆಲ್ಲ ನೋವಾಗ್ತಾ ಇದೆ. ಇವರನ್ನ ರಿಪ್ಲೇಸ್ ಮಾಡೋಕ್ಕೆ ಇನ್ನೊಬ್ರು ಬರಲಿಕ್ಕಿಲ್ಲ ಅಂತ ಹೇಳೋ ಒಂದು ನೋವು ನಮ್ಮ ಹತ್ರ ಬರ್ತಾ ಇದೆ. ಅಷ್ಟು ಚೆನ್ನಾಗಿ ಅವರು ಕೆಲಸ ಮಾಡಿದ್ದಾರೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಒಬ್ಬರು ರಿಟೈರ್ ಆದಾಗ ನಾನು ಯಾರು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಅವರು ರಿಟೈರ್ ಆದ್ರಲ್ಲ ಅಂತೇಳಿ ನಮಗೆ ಸಂತೋಷ ಆಗ್ತಾ ಇದೆ. ಆ ರೀತಿ ಭಾವನೆ ನಮಗೆ ಯಾವತ್ತೂ ಹರೀಶಾಚಾರ್ಯ ಅವರ ಬಗ್ಗೆ ಬಂದಿಲ್ಲ. ಬಹುಶಃ ಅನಿತಾ ಅವರು ಸಹ ಬಹಳ ನೋವಿನಿಂದ ಹೇಳಿದ್ರು, ಹರೀಶಾಚಾರ್ಯ ಹೋದ್ರಲ್ಲ ಅಂತ ಹೇಳಿದಾಗ ನಿಮ್ಗೆ ಅಂದಾಜು ಮಾಡಿ, ಅವರು ಅನಿತಾ ಅವರವರು ಸಹ ಹಾಗೆ ನೋವಾಗಿದೆ ಅಂತ ಹೇಳಿ. ಆದರೆ ಎಷ್ಟು ಮೃದು ವ್ಯಕ್ತಿತ್ವದ ನಮ್ಮ ಹರೀಶಾಚಾರ್ಯರು. ಇವತ್ತು ಅವರ ಅನುಭವ ಏನಿದೆ, ನಾಳೆ ನಮ್ಮ ಎಲ್ಲ ಘಟಕಾಧಿಕಾರಿಯಾಗಿ ನಾವು ನಮ್ಮ ಶಿವಪ್ಪ ನಾಯಕ್ ಅವರಿಗೆ ನಾವು ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೇವೆ. ಅವರು ಸಹ ಘಟಕವನ್ನು ಮಲಗಲಿಕ್ಕೆ ಬಿಡುವುದಿಲ್ಲ, ಇದು ನಿಲ್ಲಿಸ್ತಾರೆ ಅಂತ ಹೇಳುವ ವಿಶ್ವಾಸ ನನಗಿದೆ. ಯಾಕೆಂತ ಹೇಳಿದರೆ ಅವರು ಇವರ ಗರಡಿಯಲ್ಲಿ ಪಳಗಿದವರು. ಸೊ ಇಲಾಖೆಗೆ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕಿಲ್ಲ ಅಂತ ಹೇಳೋ ಒಂದು ವಿಶ್ವಾಸ ನನಗಿದೆ. ಸೊ ನಿಮ್ಮ ಅನುಭವ ಏನಿದೆ, ನಿಮ್ಮ ಏನು ಗೈಡೆನ್ಸ್ ಏನಿದೆ, ದಯವಿಟ್ಟು ಅವರಿಗೆ ನೀಡಿ, ಇಲಾಖೆಗೆ ಆದಷ್ಟು ಸಹಕಾರ ನೀಡಿ. ಮುಂದಿನ ದಿನಗಳಲ್ಲಿ ಪಣಂಬೂರು ಘಟಕ ಇನ್ನಷ್ಟು ಹೆಸರುವಾಸಿ ಆಗಲಿ ಅಂತ ಹೇಳಿ ನಾನು ಇವತ್ತು ನಿಮಗೆ ಮಗದೊಮ್ಮೆ ಕೇಳಿಕೊಳ್ತೇನೆ. ಮತ್ತು ಇವತ್ತು ನಿಮ್ಮ ಮಕ್ಕಳ ಜೊತೆ ಬಂದಿದ್ದೀರಾ. ಸೊ ನಮಗೂ ಸಹ ಬಹಳ ಸಂತೋಷ ಆಗಿದೆ. ಸೊ ನಮ್ಮ ಸನ್ಮಾನವನ್ನು ಇವತ್ತು ಸ್ವೀಕರಿಸಿದ್ದೀರಾ. ನಿಮಗೆ ನಿಮ್ಮ ಮುಂದಿನ ವೃತ್ತಿ ಜೀವನವು ಸುಖದಾಯಕವಾಗಲಿ. ಭಗವಂತ ನಿಮಗೆಲ್ಲ ಆರೋಗ್ಯ, ಆಯುಷು ಮತ್ತು ಸಂಪತ್ತು, ಸೌಕರ್ಯ ಎಲ್ಲವನ್ನ ನೀಡಲಿ. ಮುಂದೆಯೂ ನಮ್ಮ ಕಚೇರಿಗೆ ಬರ್ತಾ ಇರಿ, ನಮಗೆ ಮಾರ್ಗದರ್ಶನ ನೀಡಿ ಅಂತ ಹೇಳಿಕೊಳ್ಳುತ್ತಾ, ನಮ್ಮ ಎಲ್ಲ ಘಟಕದ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಎಲ್ಲ ಪ್ರತಿಯೊಬ್ಬ ಗೃಹ ರಕ್ಷಕ ಮತ್ತು ಗೃಹ ರಕ್ಷಕಿಯರ ಪರವಾಗಿ ಹಾಗೂ ನಮ್ಮ ಕಚೇರಿಯ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ ನಾವು ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇನ್ನು ಇವತ್ತು ಹರೀಶಾಚಾರ್ಯ ಅವರು ಏನು ಸೇವೆ ಮಾಡಿ ಏನು ಮಾದರಿಯಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ, ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ಸುರೇಶ್ ಶೆಟ್ಟಿ ಅವರು ಹೇಳ್ತಾರೆ, ಯಾವಾಗಲೂ ಹೇಳ್ತಾರೆ, ಅವ್ರು ಮಾತಾಡೋದು ಸ್ವಲ್ಪ ಜಾಸ್ತಿ. ಅದು ನಮಗೇನು ಬೇಜಾರಿಲ್ಲ, ಯಾಕಂದರೆ ಎಲ್ಲರೂ ಒಂದೇ ರೀತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ. ಅವರು ಇದ್ದದ್ದನ್ನು ಇದ್ದ ಹಾಗೆ ನೇರವಾಗಿ ಹೇಳಿಬಿಡ್ತಾರೆ. ಅವರಿಗೆ ಹೊರಗೆ ಒಂದಿಲ್ಲ, ಆದ ಕಾರಣ ಅವರು ನೇರವಾಗಿ ಹೇಳ್ತಾರೆ. ಸೊ ಇಲಾಖೆಯಲ್ಲಿ
ಇರೋದು ತಪ್ಪು ಒಪ್ಪುಗಳು ಇರೋದು ಸಹಜ. ನಾವು ಅದನ್ನು ಹೊಂದಿಸಿಕೊಂಡು ಹೋಗಬೇಕು. ಜೀವನ ಅಂದರೆ ನಾವು ಎಲ್ಲವೂ ನಾವು ನೆನೆಸಿದಾಗೆ ಆಗಲ್ಲ, ಒಂದಷ್ಟು ಆಚೆ ಈಚೆ ಆಗ್ತದೆ. ಸೊ ಅದನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡು ನಾವು ಬದುಕುವುದೇ ನಮ್ಮ ಜೀವನ. ಸೊ ಏನೇನು ತೊಂದರೆಗಳಿದೆ, ಏನೇನು ಅವರು ಹೇಳಿದ ಮಾತು ಅಕ್ಷರ ಎಲ್ಲವೂ ಸರಿ ಅಂತ ನಾನು ಹೇಳಲ್ಲ. ಈಗಿನ ಹೋಮ್ಗಾರ್ಡ್ಗಳಿಗೆ ಈಗ ನಾನು ತಿಳಿದ ಪ್ರಕಾರ ನಾನು ಬಂದ ಮೇಲೆ 8 ಬಾರಿ ನಾವು ಹೋಮ್ಗಾರ್ಡ್ಗಳನ್ನು ಸೇರಿಸ್ಕೊಂಡಿವಿ ಇಲಾಖೆಗೆ. 8 ಬಾರಿ ಸೇರಿಸ್ಕೊಂಡದರಲ್ಲಿ 30% ಸಿ ಫಾರ್ಮ್ ತಗೊಳ್ಳಿಕ್ಕೆ ಬರಲಿಲ್ಲ. ಅದರಲ್ಲಿ ಒಂದು 10% ಬಂದವರು 3 ತಿಂಗಳಲ್ಲಿ ಬಿಟ್ಟು ಹೋಗಿದ್ದಾರೆ. ಹೌದಲ್ವಾ ಅನಿತಾ ಅವರೇ? ಏನಾಗಿದೆ ಅಂದರೆ ಈಗಿನ ಹೋಮ್ಗಾರ್ಡ್ಗಳಿಗೆ ತಾಳ್ಮೆ ಇಲ್ಲ, ಕಾಯುವಂಥ ಪ್ರಕ್ರಿಯೆ ಇಲ್ಲ. ಬಂದ ಕೂಡಲೇ ಡ್ಯೂಟಿ ಬೇಕು, ಡ್ಯೂಟಿ ಇಲ್ಲ ಅಂದರೆ ಬಿಟ್ಟು ಹೋಗುವಂಥದ್ದು, ಮತ್ತು ಅವ್ರಿಗೆ ಹೇಳಿದಲ್ಲಿ ಡ್ಯೂಟಿ ಬೇಕು. ಆದರೆ ನಮ್ಮ ಹರೀಶ್ ಆಚಾರ್ಯ ಇರ್ಬೋದು, ಸುರೇಶ್ ಶೆಟ್ಟಿ ಇರ್ಬೋದು, ಅಥವಾ ರಮೇಶ್ ಭಂಡಾರಿ ಎಲ್ಲ ಹಿರಿಯ ಗೃಹ ರಕ್ಷಕರು ಇದ್ದಾರೆ ತುಂಬ ಜನ. ಅವರು ಎಲ್ಲ ಇಲಾಖೆನಲ್ಲೂ ಕೆಲಸ ಮಾಡಿದ್ದಾರೆ, ಎಲ್ಲಿ ಹೇಳಿದ್ರು ಅಲ್ಲಿ ಹೋಗಿದ್ದಾರೆ. ಹೋಗಿ ಕೆಲಸ ಮಾಡಿ ಮಾದರಿಯಾಗಿ ನಡ್ಕೊಂಡಿದ್ದಾರೆ. ನಾವು ಈಗ ಅವ್ರು ಹೋಗುವಾಗ ಅವರು ಏನು ಒಳ್ಳೇದು ಮಾಡಿದ್ದಾರೆ ಅದನ್ನು ನಾವು ತೆಗೆದುಕೊಳ್ಳೋಣ. ಇವರು ಕೆಟ್ಟದ್ದು ಮಾಡಿದ್ದಾರೆ ಅಂತ ನಾನು ಹೇಳೋದಲ್ಲ. ಅವರು ಮಾಡಿದ ಎಲ್ಲ ಕೆಲಸಗಳು ಇತರರಿಗೆ ಮಾದರಿಯಾಗಿದೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ನಾವು ಹೋಮ್ ಗಾರ್ಡ್ಸ್ ಅಳವಡಿಸಿಕೊಳ್ಳೋಣ. ವ್ಯವಸ್ಥೆಯಲ್ಲಿ ಲೋಪವನ್ನು ಕಂಡುಹಿಡಿಯೋದು ಬಹಳ ಸುಲಭ. ಎಲ್ಲರಿಗೂ ಸಹ ಒಂದು ವ್ಯವಸ್ಥೆಯಲ್ಲಿ ಏನು ತಪ್ಪಿದೆ ಅದನ್ನು ಎಲ್ಲರಿಗೂ ಕಂಡುಹಿಡಿಯಲಿಕ್ಕೆ ಆಗ್ತದೆ. ಅದನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇಂತಹ ಲೋಪಗಳು ಮರುಕಳಿಸದಿರಲಿ, ಅಂತಹ ಲೋಪಗಳಿಗೆ ನಾವು ಸರಿಯಾದಂತಹ ಒಂದು ಉತ್ತರವನ್ನು ಕಂಡುಕೊಳ್ಳೋಣ. ಒಟ್ಟಿನಲ್ಲಿ ನಾವೆಲ್ಲ ಸೇರಿ ನಮ್ಮ ಗೃಹ ರಕ್ಷಕ ಇಲಾಖೆಯ ಏನು ಒಂದು ಧ್ಯೇಯವಾಕ್ಯ ಇದೆ, ನಿಷ್ಕಾಮ ಸೇವೆ, ಅದನ್ನೆಲ್ಲ ಅಳವಡಿಸಿಕೊಂಡು ಇವತ್ತು ನಾವು ಹರೀಶ್ ಆಚಾರ್ಯರಿಗೆ ಸನ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲ ನಡೆಯೋಣ. ಹಾಗೆ ಮಾಡಿದರೆ ಅದಕ್ಕಿಂತ ದೊಡ್ಡ ಸನ್ಮಾನ ಬೇರೆ ಯಾವುದೂ ಇರಲಿಕ್ಕಿಲ್ಲ. ಹಾಗೆ ಮಾಡಿದರೆ ಬಹುಶಃ ಹರೀಶ್ ಆಚಾರ್ಯರಿಗೆ ಬಹಳಷ್ಟು ಸಂತೋಷ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಮಗದೊಮ್ಮೆ ಹರೀಶ್ ಆಚಾರ್ಯ ಅವರಿಗೆ ನಮ್ಮೆಲ್ಲ ಇಲಾಖೆಯವರ ಪರವಾಗಿ, ಕಚೇರಿಯ ಪರವಾಗಿ ಧನ್ಯವಾದ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸರ್ ಅದು ಅಧ್ಯಕ್ಷರ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ಸಮದೇಷ್ಟರಾಗಿರುವಂಥ ಡಾಕ್ಟರ್ ಮೋಹನ್ ಚಂದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಅದೇ ರೀತಿ ಉಪಸಮಾದೇಶರಾಗಿರುವಂಥ ಶ್ರೀ ರಮೇಶ್ ಅವರು ಸಹ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.